ಸ್ನೇಹಿತರೆ, ನನ್ನ ಟ್ರಾವೆಲಿಂಗ್ ಬ್ಲಾಗ್ಗೆ ಸ್ವಾಗತ. ನಿಮ್ಮಲ್ಲಿ ಎಷ್ಟೋ ಮಂದಿಗೆ ಪ್ರವಾಸ ಮಾಡುವ ಆಸಕ್ತಿ ಇರುತ್ತೆ, ಆದರೆ ಯಾವ ಜಾಗಕ್ಕೆ ಹೋಗಬೇಕು, ಹೇಗೆ ಹೋಗಬೇಕು ಅನ್ನೋ ವಿಚಾರದಲ್ಲಿ ಅಷ್ಟಾಗಿ ಮಾಹಿತಿ ಇರಲ್ಲ. ನನ್ನ ಪ್ರಕಾರ ಹೇಳೋದಾದರೆ, ನಾವು ಹೋಗುವಂಥ ಸ್ಥಳಗಳ ಬಗ್ಗೆ ಮೊದಲೇ ಕೆಲವು ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ಹೋಗೋದು ತುಂಬ ಉತ್ತಮ. ಆಗ ನೀವು ಆ ಪ್ರವಾಸದಲ್ಲಿನ ನಿಜವಾದ ಆನಂದವನ್ನು ಪಡೆಯಬಹುದು. ನೋಡಿ, ಈ ನಿಟ್ಟಿನಲ್ಲಿ ಮೇಘಾಲಯ ಪ್ರವಾಸದ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡ್ತೇನೆ. ಮೊದಲಿಗೆ ಮೇಘಾಲಯದ ಶಿಲಾಂಗ್ನ ಎಲಿಫೆಂಟ್ ಫಾಲ್ಸ್ ಬಗ್ಗೆ ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಶಿಲಾಂಗ್ನ ನಾನ್ಗ್ರೋ ಉಮ್ರೈನ ಏರ್ಪೋರ್ಟ್ಗೆ ಹೋದಲ್ಲಿ ಅಲ್ಲಿಂದ 37 ಕಿಲೋಮೀಟರ್ ದೂರದಲ್ಲಿ ನಿಮಗೆ ರಮಣೀಯವಾದ ಎಲಿಫೆಂಟ್ ಫಾಲ್ಸ್ ಸಿಗುತ್ತೆ. ಸಾಮಾನ್ಯವಾಗಿ ಜನರು ಗೌಹಾಟಿಯ ಲೋಕಪ್ರಿಯ ಗೋಪಿನಾಥ್ ಬೋರ್ಡೋಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಅಲ್ಲಿಂದ 120 ಕಿಲೋಮೀಟರ್ ದೂರದ ಶಿಲಾಂಗ್ಗೆ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಮೂಲಕ ಬರುವುದು ವಾಡಿಕೆ. ಶಿಲಾಂಗ್ನಿಂದ 12 ಕಿಲೋಮೀಟರ್ ಕ್ರಮಿಸಿದರೆ ಎಲಿಫೆಂಟ್ ಫಾಲ್ಸ್ ಸಿಗುತ್ತೆ. ಸ್ವಲ್ಪ ಮಟ್ಟಿನ ಮೆಟ್ಟಿಲುಗಳನ್ನು ಇಳಿಯಬೇಕಾಗುತ್ತದೆ. ಈ ಎಲಿಫೆಂಟ್ ಫಾಲ್ಸನ್ನು ಮೇಘಾಲಯದ ಖಾಸಿ ಜನಾಂಗದ ಸಂಪ್ರದಾಯ ಹಾಗೂ ಸಂಸ್ಕೃತಿ ಹಾಗೂ ಖಾಸಿ ಭಾಷೆಯ ಹೆಮ್ಮೆಯ ಪ್ರತೀಕ ಎಂದೇ ಹೇಳ್ತಾರೆ. ಖಾಸಿ ಭಾಷೆಯಲ್ಲಿ ಕಾ ಖಿಯದ್ ಲೈ ಪೆಟೆಂಗ್ ಕೋಸಿವ್ ಅಂದರೆ 3 ಸ್ಟೆಪ್ಸ್ ವಾಟರ್ ಫಾಲ್ಸ್ ಎಂದೇ ಪ್ರಸಿದ್ಧವಾಗಿದೆ. ಸುಮಾರು 1887ರ ಮೊದಲು ಈ ಫಾಲ್ಸ್ನ ಹತ್ತಿರ ಆನೆಯ ಆಕಾರದ ಬಂಡೆ ಕಲ್ಲಿತ್ತೆಂದು, ಅದು 1887ರಲ್ಲಿನ ಪ್ರಬಲವಾದ ಭೂಕಂಪದಿಂದಾಗಿ ನಶಿಸಿ ಹೋಯಿತೆಂದು ಪ್ರತೀತಿ. ಆದರೆ ಖಾಸಿ ಜನಾಂಗದ ಭವ್ಯ ಪರಂಪರೆ, ಸಂಸ್ಕೃತಿ ಹಾಗೂ ಭಾಷೆಯ ಪ್ರತೀಕವಾಗಿ ಈಗಲೂ ಕೂಡ ಅದೇ ಹೆಸರಿನಲ್ಲಿ ಕರೆಯಲಾಗುತ್ತದೆ. ಅತ್ಯಂತ ನೈಜ ರಮಣೀಯ ನಿಸರ್ಗ ಜೊತೆಯಲ್ಲಿ ದೃಶ್ಯವೈಭವ, ವಿಸ್ಮಯಕಾರಿ ಹಾಗೂ ನಿಶ್ಶಬ್ದ ವಾತಾವರಣದಿಂದ ಕೂಡಿದ ಈ ಜಲಪಾತ 3 ಹಂತದಲ್ಲಿ ಧುಮ್ಮುಕ್ಕಿ ಭೂಮಿಗೆ ಇಳಿಯುವುದು ಕಂಡುಬರುತ್ತದೆ. ಈ ಜಲಪಾತದ 4 ಕಡೆಯಲ್ಲೂ ಹಸಿರಿನಿಂದ ಕೂಡಿದ ಗಿಡಮರಗಳು, ಅತ್ಯಂತ ರಮಣೀಯವಾದ ವಿಹಂಗಮಯ ನೋಟ, ಜೊತೆಗೆ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಸುತ್ತಲಿನ ವಾತಾವರಣ ಹಾಗೂ ಜುಳು ನಾದ ತರಂಗದೊಂದಿಗೆ ತಣ್ಣಗೆ ಬೀಸುವ ತಂಗಾಳಿಯ ಸ್ಪರ್ಶ ಮೈಗೆ ಸೋಕಿದೊಡನೆ ಮೇಲಿಂದ ಮೆಟ್ಟಲುಗಳನ್ನು ಇಳಿದುಕೊಂಡು ಬಂದಂತಹ ಆಯಾಸ ಕರಗಿ ಹೋಗಿಬಿಡುತ್ತದೆ. ಸ್ನೇಹಿತರೆ, ಇಂಥದೊಂದು ಅವಕಾಶ ಕೈಬೀಸಿ ಕರೆದರೆ ಯಾವುದೇ ಕಾರಣಕ್ಕೂ ಮೇಘಾಲಯದ ಶಿಲಾಂಗ್ನಲ್ಲಿರ್ತಕ್ಕಂಥ ಎಲಿಫೆಂಟ್ ಫಾಲ್ಸ್ ವಿಸಿಟ್ ಮಾಡೋದನ್ನು ಮಾತ್ರ ತಪ್ಪಿಸಿಕೊಳ್ಳಬೇಡಿ. ನೋಡಿ, ಇನ್ನೂ ಹೆಚ್ಚಿನ ಮೇಘಾಲಯದ ಕೆಲವು ಪ್ರದೇಶಗಳ ವಿಡಿಯೋವನ್ನು ನಾನು ನಿಮ್ಮ ಮುಂದೆ ತರುತ್ತಿದ್ದೇನೆ. ಹಾಗಾಗಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋಗಳಿಗಾಗಿ ನಿರೀಕ್ಷಿಸಿ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು.